ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವುಗಳನ್ನು ನೀವು ಏನಾದರೂ ಮಾಡಿದರೆ ದೇವರು ಕ್ಷಮಿಸೋದೇ ಇಲ್ಲ ಯಾವತ್ತೂ ಅನ್ನುತ್ತಾರೆ ಚಾಣಕ್ಯರು ಅವರ ಚಾಣಕ್ಯ ನೀತಿಯಲ್ಲಿ. ಅದ್ರ ಬಗ್ಗೆ ಏನು ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತೇನೆ, ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೇನೆ, ಕ್ಲಿಕ್ ಮಾಡೋದನ್ನು ಮರಿಬೇಡಾಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಅರ್ಧಂಬರ್ಧ ಸಮಸ್ಯೆ ಅಥವಾ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಸಮಸ್ಯೆನ ಕರೆಕ್ಟಾಗಿ ಬರೆದುಕೊಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಇರುತ್ತೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿಸ್ತೇನೆ. ಹಾಗೆಯೇ ಚಾಣಕ್ಯ ನೀತಿಯಲ್ಲಿ ವ್ಯಕ್ತಿ ತಿಳಿದು ಅಥವಾ ತಿಳಿಯದೇ ಮಾಡುವ ಕೆಲಸ ಪಾಪಕ್ಕೆ ಸಮಾನಾಗಿರುತ್ತೆ ಅಂತ ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರು ಚಾಣಕ್ಯ ನೀತಿಯಲ್ಲಿ. ಪಾಪದ ಕೆಲಸಗಳು ಯಾವುವು? ನಾವು ನಮ್ಮ ಪ್ರತಿದಿನದ ಜೀವನದಲ್ಲಿ ತಿಳಿದು ತಿಳಿಯದೆಯೋ ಅದೆಷ್ಟು ಪಾಪಗಳನ್ನು ಮಾಡುವಂಥದ್ದು. ಕೆಲವು ತಪ್ಪುಗಳಿಗೆ ನಾವು ಕ್ಷಮೆಯೇ ಕೇಳುವುದಿಲ್ಲ. ಕೆಲವು ಪಾಪಗಳನ್ನು ತಿಳಿದು ಮಾಡಿದರೆ ಇನ್ನು ಕೆಲವು ತಪ್ಪುಗಳನ್ನು ಉದ್ದೇಶಪೂರ್ವಕವಾಗಿ ಮಾಡುತ್ತೇವೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಜೀವನದಲ್ಲಿ ತಿಳಿದು ಪಾಪ ಮಾಡಿದರೂ ಅದಕ್ಕೆ ದೇವರ ಮನೆಯಲ್ಲೂ ಕ್ಷಮೆ ಇರುವುದಿಲ್ಲವೆಂಬುದು ನಿಮಗೆ ತಿಳಿದಿದೆಯಾ? ಅಂದರೆ ತಿಳಿದು ಯಾರು ತಪ್ಪು ಮಾಡ್ತಾರೆ ನೋಡಿ, ತಿಳಿದಿರುತ್ತೆ ತಪ್ಪು ಅಂತ ಆದರೂ ಮಾಡ್ತಾರೆ ನೋಡಿ, ಯಾವತ್ತೂ ದೇವರು ಕ್ಷಮಿಸೋದಿಲ್ಲ. ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಇತರರನ್ನು ಸುಮ್ಮನೆ ನೋಯಿಸೋದು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಮಾತುಗಳಿಂದ ಇತರರನ್ನು ವಿನಾಕಾರಣ ನೋಯಿಸುತ್ತಾನೆ. ಒಬ್ಬ ವ್ಯಕ್ತಿಯು ಆಡುವ ಕಹಿ ಮಾತುಗಳು ಯಾವುದೇ ವ್ಯಕ್ತಿಯ ಹೃದಯವನ್ನು ಕೂಡ ಚೂರು ಚೂರಾಗಿಸಬಹುದು. ಚಾಣಕ್ಯರು ಇದನ್ನು ಪಾಪದ ಕೆಲಸವೆಂದು ಹೇಳಿದ್ದು ಇದರಿಂದ ನಾವು ದೂರವಿರಬೇಕು. ಏನು ಮಾಡುವುದಿಲ್ಲ ಒಬ್ಬ ವ್ಯಕ್ತಿ, ಆದರೂ ಅಂಥವರನ್ನು ಯಾಳಿಸೋದು, ಸುಮ್ಮನೆ ಆರೋಪ ಹೊರಿಸೋದು ಅದು ತುಂಬ ಪಾಪದ ಕೆಲಸ. ಅದನ್ನು ಯಾವತ್ತೂ ದೇವರು ಕ್ಷಮಿಸೋದಿಲ್ಲ. ಹೆತ್ತವರನ್ನು ನೋಯಿಸೋದು. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಹೆತ್ತವರೊಂದಿಗೆ ಪದೇ ಜಗಳ ಆಡ್ತಾ ಇದ್ದರೆ, ಹೆತ್ತವರ ಮನಸ್ಸನ್ನು ನೋಯಿಸ್ತಾ ಇದ್ದರೆ ಅದನ್ನು ಮಹಾಪಾಪಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತೆ. ಆದಷ್ಟು ನಿಮ್ಮ ಹೆತ್ತವರನ್ನು ಸಂತೋಷದಿಂದ ಇಟ್ಟುಕೊಳ್ಳಿ. ಅವರ ಇಷ್ಟ ಕಷ್ಟಗಳನ್ನು ಗಮನಿಸಿ. ತಂದೆ ತಾಯಿಯನ್ನು ನಿಂದಿಸುವವರು ಪಾಪಿ ಎನ್ನುತ್ತಾರೆ. ದೇವರ ಕ್ಷಮೆ ಯಾವತ್ತೂ ಇಲ್ಲ. ಪೋಷಕರ ವಿರುದ್ಧ ಮಾತನಾಡುವುದು. ಪೋಷಕರ ಸ್ಥಾನಮಾನವನ್ನು ದೇವರ ಸ್ಥಾನಮಾನವೆಂದು ಪರಿಗಣಿಸಲಾಗುತ್ತೆ. ಆದರೆ ತಾಯಂದಿರು ತಮ್ಮ ಮಕ್ಕಳ ಜನನದ ಸಮಯದಲ್ಲಿ ಅಪಾರ ನೋವನ್ನು ಅನುಭವಿಸುತ್ತಾರೆ. ಹೀಗಿರುವಾಗ ತಂದೆ ತಾಯಿಯರ ಬಳಿ ನಿಷ್ಠುರ ಮಾತುಗಳನ್ನಾಡುವ ಮಕ್ಕಳಿಗೆ ದೇವರ ಮನೆಯಲ್ಲೂ ಕ್ಷಮೆ ಸಿಗುವುದಿಲ್ಲ. ಹೆತ್ತವರಿಗೆ ಅಶಾಂತಿ ನೀಡುವುದು. ಒಬ್ಬ ವ್ಯಕ್ತಿ ತನ್ನ ಹೆತ್ತವರನ್ನು ನೋಯಿಸಿದರೆ ಅವನು ತನ್ನ ಜೀವನದ ಉದ್ದಕ್ಕೂ ಸಂತೋಷವನ್ನು ಅನುಭವಿಸಲು ಸಾಧ್ಯ ಇಲ್ಲ ಅಂತ ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಅವನ ಮನಸ್ಸಿನಲ್ಲಿ ಸದಾ ಶಾಂತಿ ಇದ್ದೇ ಇರುತ್ತೆ. ಅವನು ಶಾಂತಿಯಿಂದ ಇರಬೇಕಾದರೆ ಮೊದಲು ಅವನು ತನ್ನ ಪೋಷಕರನ್ನು ಸಂತೋಷದಿಂದ ಇಟ್ಟುಕೊಂಡಿರಬೇಕು. ಹಾಗೆಯೇ ತಪ್ಪು ಮಾತುಗಳನ್ನಾಡದಿರುವುದು. ಅದೇ ಸಮಯದಲ್ಲಿ ತಪ್ಪು ವಾಕ್ಯಗಳನ್ನು, ತಪ್ಪು ಪದಗಳನ್ನು ಬಳಸುವ ಜನರು ದೇವರ ಮನೆಯಲ್ಲೂ ತಪ್ಪಿತಸ್ಥರು ಮತ್ತು ಅವರನ್ನು ಅಲ್ಲಿ ಕ್ಷಮಿಸಲಾಗುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಇನ್ನೊಂದು ಏನು ಅಂದರೆ ಬೇರೆಯವರಿಗೆ ಸುಮ್ಮನೆ ನೋಯಿಸೋದು, ಹೀಯಾಳಿಸೋದು, ನಿಂದಿಸೋದು, ಅವರ ಪರಿಸ್ಥಿತಿಯನ್ನು ಅವರು ಏನೋ ಕಷ್ಟದಲ್ಲಿರ್ತಾರೆ ಅಂಥವರ ಬಗ್ಗೆ ಏನೇನೋ ಕೆಟ್ಟದಾಗೆ ಮಾತನಾಡೋದು, ಅವರ ಬಡತನ ಅಥವಾ ಅವರ ಒಂದು ಆ ಸಮಸ್ಯೆ ಏನಿರುತ್ತೆ ಅದನ್ನೆಲ್ಲ ಹೀಯಾಳಿಸೋದು, ಎಷ್ಟು ಸಾಧ್ಯವೋ ಅಷ್ಟು ಹೀಯಾಳಿಸೋದು. ಅದು ಎಲ್ಲ ಏನು ಗೊತ್ತಾ, ಪಾಪಕರ್ಮ. ದೇವರು ಕ್ಷಮಿಸೋದು ಬಿಡಲಿ, ಅದಕ್ಕೆ ಕ್ಷಮೆನೇ ಇಲ್ಲ. ಸುಮ್ಮನೆ ಮತ್ತೊಬ್ಬರ ತಂಟೆಗೆ ಹೋಗೋದು, ಅವರನ್ನು ಏನು ಬೇಕಾಬಿಟ್ಟಿಯಾಗಿ ಅವರ ಬಗ್ಗೆ ಮಾತಾಡೋದು ಒಳ್ಳೆಯದಲ್ಲ. ಮುಂದಿನ ದಿನಗಳಲ್ಲಿ ನಾನು ಕೆಲವೊಂದು ಈ ಥರದ್ದೊಂದು ವಿಡಿಯೋಗಳನ್ನು ಮಾಡ್ತೇನೆ. ಏನಾಗುತ್ತೆ, ಯಾವ ಕರ್ಮ ಸುತ್ತಕೊಳ್ಳುತ್ತೆ, ನಾವು ತಪ್ಪು ಮಾಡಿದರೆ ಯಾವುದಕ್ಕೆ ಯಾವ ಪಾಪಕರ್ಮ ಸುತ್ತಕೊಳ್ಳುತ್ತೆ ಅದನ್ನೆಲ್ಲ ಹೇಳ್ತೇನೆ. ಧನ್ಯವಾದಗಳು.